ಬುರುಡೆ ಬಿಸ್ನೆಸ್ ಎಷ್ಟು ಜೋರಾಗಿದೆ ಅಂದ್ರೆ ಅವರವರ ಮಧ್ಯೆನೇ ಕಾಂಪಿಟೇಷನ್ ನಡೆಯುತ್ತೆ. ಹೆದರಿಸೋರು ಇದ್ದಾರೆ. ಇದರ ಮಧ್ಯೆನೂ ನಮ್ಮ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತು. ಮಧ್ಯಾಹ್ನದ ಸುಡುವ ಬಿಸಿಲು, ಕ್ಷಣ ಕ್ಷಣಕ್ಕೂ ಆತಂಕ ನಮ್ಮ ತಂಡದ ತಲೆಬಿಸಿಯನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಆ ಘಾಟಿ ಗಂಗಮ್ಮ ಎಲ್ಲಿ ಹೋದ್ಲು, ರಾಜು ಯಾರು, ಹೇಗಿದ್ದಾನೆ, ಮುದುಕಿಗೆ ಆತ ಸಿಕ್ಕನೋ ಇಲ್ವೋ ಅನ್ನೋ ಚಡಪಡಿಕೆ ಕಾಡುತ್ತಿತ್ತು. ಹೀಗೆ ನಿಂತಿದ್ದಾಗಲೇ ಗಂಗಮ್ಮ ವಾಪಸ್ಸಾಗಿದ್ಲು. ಈಕೆಯ ಜೊತೆಗೆ ಒಬ್ಬ ಹುಡುಗನಿದ್ದ. ಇನ್ನೂ ಸರಿಯಾಗಿ ಮೀಸೆ ಕೂಡ ಚಿಗುರದ ಈ ಹುಡುಗನನ್ನ ನೋಡಿದ್ರೆ ಈತ ತಲೆಬುರುಡೆ ಕೊಡ್ತಾನ ಅನ್ನೋ ಗುಮಾನಿ ಬರೋ ಹಾಗಿತ್ತು. ಈತನ ಜೊತೆಗಿರೋ ಮತ್ತೊಬ್ಬ ಆಸಾಮಿ ಲುಂಗಿ ಸುತ್ತಿದ್ದ. ಇಲ್ಲೇ ಕುರಿ ಮೇಯಿಸ್ಕೊಂಡಿರ್ತಾನಂತೆ. ಅದರ ಜೊತೆಗೆ ಇವ್ರು ಮಾಡೋ ಮತ್ತೊಂದು ದಂಧೆ ಅಂದ್ರೆ ಸ್ಮಶಾನದಲ್ಲಿ ಸಮಾಧಿ ಅಗಿಯೋದು, ತಲೆ ಬುರುಡೆ ಮೂಳೆಗಳನ್ನ ಎತ್ತಿ ಮಾರಾಟ ಮಾಡೋದು. ಗಂಗಮ್ಮ ಇವರಿಗೆ ಆಗಲೇ ಎಲ್ಲ ಹೇಳಿದ್ಲು ಅನ್ಸುತ್ತೆ. ಬಂದ ಹುಡುಗ ಬುರುಡೆ ಯಾವಾಗ ಬೇಕು ಅಂತ ಕೇಳಿಬಿಟ್ಟಿದ್ದ. ದಂಗಾಗುವ ಸರದಿ ನಮ್ಮದಾಗಿತ್ತು. ಸಾವರಿಸಿಕೊಂಡು ಮತ್ತಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಮುಂದಾದ್ವಿ. ಕೈ ಕಾಲು ಮೂಳೆಗಳಾಗುತ್ತೆ. ಮೂಳೆಗಳಂದ್ರೆ ನಿಮ್ಗೆ ಕಾಲಿಂದು ಕಾಲು ಕೈ. ನನಗೆ ಏನು ಗೊತ್ತಾ, ನನಗೇನು ಫುಲ್ ಬರೋಕ್ಕಲ್ಲ, ಸ್ವಲ್ಪ ಮಾಸಿದ್ರೆ ಸಾಕು. ಬಟ್ ತಲೆ ಬುರುಡೆ ಅಂತ ಚೆನ್ನಾಗಬೇಕು. ತಲೆ ಬುರುಡೆ ಚೆನ್ನಾಗಿರುತ್ತೆ. ಇಲ್ಲಿ ಇದ್ದಿರಲ್ಲ, ಅದು ಬೇಕಾಗಿಲ್ಲ ನನಗೆ. ಮೇಲ್ಗಡೆ ಇರುತ್ತೆ, ಡೌನ್ ಇರುತ್ತೆ, ಕನ್ನಡಿ ಇರುತ್ತೆ. ಅಂದರೆ ಹಳೆ ಗೋರಲ್ಲಿ ಚೆನ್ನಾಗಿರುತ್ತಂತನಾ? ಹಳೆ ಗೋರಲ್ಲಿ ಚೆನ್ನಾಗಿ ಸಿಗುತ್ತಲ್ಲ, ಸ್ವಲ್ಪ ಫ್ರೆಶ್ ಆಗಿದ್ರೆ ಇನ್ನೂ ಒಳ್ಳೇದು. ಪ್ಲಾಸ್ಟಿಕಲ್ಲಿ ಅದನ್ನ ಪ್ರಯೋಗ ಮಾಡೋಕ್ಕಾಗಲ್ಲ. ನಮಗೊಂದು ಕಾಂಪಿಟೇಷನ್ ಇದೆ ಡೆಲ್ಲಿಲಿ, ಅದರೊಳಗೆ ಒಂದು ರಿಸರ್ಚ್ ಮಾಡ್ಕೊಂಡು ಹೋಗ್ಬೇಕು. ಇದು ನಿಮ್ಮದೇ ಲ್ಯಾಬಿಂದ ಇರುತ್ತಲ್ಲ, ಈ ಲ್ಯಾಬಲ್ಲಿ ಡೂಪ್ಲಿಕೇಟ್ ಸಿಗುತ್ತೆ. ಪ್ಲಾಸ್ಟಿಕ್ಕಲ್ಲಿ ಅದೆಲ್ಲ ಮಾಡಿರ್ತಾರೆ, ಫೈಬರಲ್ಲಿ. ಏನಕ್ಕೂ ಪ್ರಯೋಜನ ಇಲ್ಲ. ನಾವು ಒಂದು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಓದ್ತಾ ಇರ್ತೀವಿ. ನೋ ಡೌಟ್, ಹಾಡ ಹಗಲೇ ಈ ಸ್ಮಶಾನದಲ್ಲಿ ತಲೆಬುರುಡೆ ಮಾರಾಟ ಮಾಡಲಾಗ್ತಿದೆ ಅನ್ನೋದು ಪಕ್ಕಾ ಆಗಿತ್ತು. ಕುರಿ ಕಾಯೋನು ಹೇಳಿದಂತೆ ಸಮಾಧಿಯ ಪಕ್ಕದಲ್ಲಿ ತಲೆಬುರುಡೆ ಇದೆಯಾ ಅಂತ ನೋಡೋಕೆ ಹೋಗಿದ್ದ ರಾಜು. ಈ ರಾಜು ಕಡಿಮೆ ಮಾತಾಡ್ತಾನೆ, ಕೆಲಸ ಮಾಡಿ ತೋರಿಸ್ತಾನೆ ಅನ್ನೋದು ನಮ್ಮ ತಂಡಕ್ಕೆ ಖಾತ್ರಿಯಾಗಿತ್ತು. ಅಂದುಕೊಂಡಂತೆ ಆತ ಬರಿಗೈನಲ್ಲಿ ಬರಲೇ ಇಲ್ಲ. ಕೈಯಲ್ಲಿ ತಲೆಬುರುಡೆ ಹಿಡಿದುಕೊಂಡೇ ಬಂದಿದ್ದ. ಮಾರ್ಕೆಟ್ನಲ್ಲಿ ಚೆಂಡು ಹಿಡಿದುಕೊಂಡು ಬರ್ತಾರಲ್ಲ, ಹಾಗೆ ರಾಜಾರೋಷವಾಗಿ ಕೈಯಲ್ಲಿ ಬುರುಡೆ ಹಿಡಿದುಕೊಂಡು ಬಂದಿದ್ದ ರಾಜು. ಅದನ್ನ ತಂದು ನಮ್ಮ ತಂಡದ ಸದಸ್ಯನ ಕೈಯಲ್ಲೇ ಇಟ್ಟು ಬಿಟ್ಟಿದ್ದ. ನಮ್ಮ ತಂಡದ ಸದಸ್ಯ ದಂಗಾಗಿ ಬಿಟ್ಟಿದ್ದ. ಸಿನಿಮಾಗಳಲ್ಲಿ ಮಾಂತ್ರಿಕರು ಬುರುಡೆ ಹಿಡಿದಿರೋದನ್ನ ನೀವೆಲ್ಲ ನೋಡಿರ್ತೀರಿ. ಅದು ಪ್ಲಾಸ್ಟಿಕ್ ಬುರುಡೆ ಆಗಿರುತ್ತೆ. ಆದ್ರೆ ಇಲ್ಲಿ ಸಮಾಧಿಯಿಂದ ಮೇಲೆ ಎತ್ತಿಟ್ಟಿದ್ದ ನಿಜವಾದ ಬುರುಡೆಯನ್ನೇ ತಂದು ನಮ್ಮ ಕೈಗಿಟ್ಟಿದ್ದ ರಾಜು. ಅದನ್ನ ಹಿಡಿದ ನಮ್ಮ ತಂಡದ ಸದಸ್ಯ ಬೆಚ್ಚಿ ಬಿದ್ದಿದ್ದ. ಆದ್ರೆ ಅದನ್ನ ತೋರಿಗೊಡೋ ಹಾಗಿರ್ಲಿಲ್ಲ. ಸಾವರಿಸಿಕೊಂಡು ರಾಜು ಜೊತೆ ಮತ್ತಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಮುಂದಾದ್ವಿ. ಅಂದ್ರೆ ಇದು ಬರಲ್ವಾ ಅಡಿಗಳು? ಕರೆಕ್ಟ್ ಆಗಿ ಮೇಲ್ಗಡೆ ಬರುತ್ತೆ. ಒಂದು ಅದು ಗಿಡದಲ್ಲೇ ಬಿಸಾಕ್ಬಿಡ್ತೀವಿ. ಆ ಗಿಡಗಳು ಜಾಸ್ತಿ ಸಿಗಲ್ಲ. ಏನು ಇದೊಂದು ಎಷ್ಟು ವರ್ಷ ಇರ್ಬೋದು ಇದು? ಇದು ವಯಸ್ಸಾಗಿರೋದು ಒಂದು 20 ವರ್ಷ, 15-20 ವರ್ಷ ಆಗಿರುತ್ತೆ. ಎಲ್ರಿಗೆ ಸೀಲ್ ಬರ್ತಾನೆ, ನಮಗೂ ಬರ್ತದೆ, ನಿಮಗೂ ಬರ್ತದೆ. ಮೂಳೆಗಳೇನಿದೆಯಾ ಇನ್ನು ಸ್ವಲ್ಪ ಯಾವುದಾದ್ರು? ಬನ್ನಿ. ಮತ್ತೆ ಸಮಾಧಿಯತ್ತ ಹೋದ ರಾಜು. ಹಾಗಾದ್ರೆ ಮೂಳೆಗಳನ್ನು ಎತ್ತಿಟ್ಟಿರ್ತಾರೆ, ಅದನ್ನು ತಂದು ಕೊಡ್ತಾನೆ ಅಂತ ನಾವು ಲೆಕ್ಕಾಚಾರ ಹಾಕಿದ್ವಿ. ಆದ್ರೆ ಈತ ಮತ್ತೊಂದು ತಲೆಬುರುಡೆ ಎತ್ತಿಕೊಂಡು ಬಂದಿದ್ದ. ಹೀಗೆ ಇಲ್ಲಿ ಮೂಳೆ ಮತ್ತು ಬುರುಡೆ ಮಾರಾಟ ಜೋರಾಗೆ ನಡೀತಿದೆ ಅನ್ನೋದ್ರಲ್ಲಿ ಈಗಂತೂ ನಮ್ಮ ತಂಡಕ್ಕೆ ಯಾವುದೇ ಸಂಶಯ ಉಳಿದಿರಲಿಲ್ಲ. ಇನ್ನು ಏನೆಲ್ಲ ಡೆಡ್ ಬಾಡಿಯ ಸ್ಪೇರ್ ಪಾರ್ಟ್ಸ್ ಮಾರ್ತಾರೆ ಅಂತ ತಿಳ್ಕೊಳ್ಳೋದು ನಮ್ಮ ಕುತೂಹಲ ಆಗಿತ್ತು. ಅದರ ಬಗ್ಗೆನೇ ಕೇಳಿದ್ರೆ ಮತ್ತಷ್ಟು ವಿಷಯ ಬಾಯ್ಬಿಟ್ಟಿದ್ದ ರಾಜು. ಈ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದಾ? 4 ಜನ ಹುಡುಗಿಯರಂದ್ರೆ ನಿಮಗೆ PG ಅವರಲ್ಲ? ಅವಳೊಬ್ಳು ಹಿಡ್ಕೊ ಬಂದಿದ್ಲಲ್ಲ ಅವಳು, ನಮ್ಮ ಲತಾ. ಕುಳ್ಳಕ್ಕೆ ದಪ್ಪ ಇದ್ಲಾ? ಕನ್ನಡ ಮಾತಾಡಿದ್ರೆ ಹಿಂದಿ ಮಾತಾಡ್ತಿದ್ರೆ? ಈಗ ನಾಳೆ ಸಂಜೆ ಎಷ್ಟೊತ್ತಿಗೆ ಸಿಗುತ್ತೆ ನಿಮಗೆ? ಸಮಾಧಿಯಿಂದ ಡೆಡ್ ಬಾಡಿಯನ್ನೆತ್ತಿ ಏನೆಲ್ಲ ಸ್ಪೇರ್ ಪಾರ್ಟ್ಸ್ ಮಾರ್ತಾರೆ ಗೊತ್ತಾಯ್ತಲ್ಲ.
ಅದು ಚಿಲ್ಲರೆ ಹಣಕ್ಕೆ. ಕೇವಲ 25 ರೂಪಾಯಿಗೆ ಒಂದು ಹಲ್ಲು ಮಾರಾಟ ಮಾಡ್ತಾರಂತೆ. ತಲೆಬುರುಡೆಯಲ್ಲಿರೋ ಹಲ್ಲುಗಳನ್ನ ಕಿತ್ತು ಡೀಲ್ ಕುದುರಿಸ್ತಾರೆ. ಇಷ್ಟೊತ್ತಿಗೆ ದುಡ್ಡು ಕೊಡುವಂತೆ ರಾಜು ಅವಸರ ಮಾಡಿದ್ದ. ಆಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ತೀನಿ ಅಂತ ವರಾತ ಹಚ್ಚಿದ್ದ. ನಮ್ಮ ರಹಸ್ಯ ಕಾರ್ಯಾಚರಣೆ ಸಕ್ಸಸ್ ಆಗಿತ್ತು. ಹೀಗಾಗಿ ಹೆಚ್ಚು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ದುಡ್ಡು ಕೊಡೋದೇ ವಾಸಿ ಅಂತ ಹಣ ಎಣಿಸಿದ್ವಿ. ಇಷ್ಟೆಲ್ಲ ಮಾತಾಡ್ತಾ ಇರೋವಾಗ್ಲೇ ಕಪ್ಪು ಟಿ ಶರ್ಟ್ ಧರಿಸಿದ್ದ ಮತ್ತೊಬ್ಬ ಬಂದು ನಮ್ಮನ್ನ ನೋಡಿ ವಾಪಸ್ ಹೋಗಿದ್ದ. ಅವನನ್ನ ನೋಡುತ್ತಲೇ ರಾಜು ಮರೆಗೆ ಹೋಗಿ ನಿಂತಿದ್ದ. ಆ ವ್ಯಕ್ತಿ ಸಿಡುಕಿನಿಂದ ನಮ್ಮನ್ನ ನೋಡಿ ಕೈಯಲ್ಲಿದ್ದ ಬುರುಡೆಗಳನ್ನ ಕಸಿದುಕೊಂಡು ಹೋಗಿದ್ದ. ಇಲ್ಲಿ ನಾನೇ ಬಾಸ್, ನನಗೆ ಗೊತ್ತಿಲ್ಲದೆ ಡೀಲ್ ನಡೀತಿದ್ಯಾ ಅನ್ನೋ ಹಾಗಿತ್ತು ಆತನ ದರ್ಪ. ಸ್ಮಶಾನದ ಕೋಣೆಗೆ ಬರುವಂತೆ ಆತ ಸನ್ನೆ ಮಾಡಿದ್ದ. ನಾನೀಗ 500 ರೂಪಾಯಿ ಅಡ್ವಾನ್ಸ್ ಕೊಟ್ಟೋಗಿರ್ತೀನಿ. ನನಗೆ 3 ದಿನ ಬಿಟ್ಟು ನಾನೀಗ ನನ್ನ ಫಾದರ್ ಫುಲ್ ಬೇಕಂತ ಅವು ಯಾವ್ದಾನ ಗುಂಡಿ ಆಗಿರ್ತೀರಿ ನೋಡು, ಹಿಂದಿ ಏನೋ ನಗೆ ಟೈಮ್ನಾಗ ಎತ್ತು ಬರ್ತೀರಿ ನೋಡು. ಅಲ್ಲಿ ಒಬ್ಬನು ಬಂದು ವ್ಯಾಪಾರ ಮಾಡಿ ಬಟ್ಟೆ ಎತ್ತಿ ಬಂದ ನೋಡು. ಒಂದೆಲ್ಲ ಇಲ್ಲಿ ನಡೆಯಲ್ಲ, ನಮ್ದು ಇಲ್ಲಿ ನಡೆಯೋದು. ಇಲ್ಲಿ ನಾವೇ ಗುಂಡಿಯಾಗ್ಯದು, ಅವನೇನು ಒಯ್ಯೋದಿಲ್ಲ. ಆ ಟೈಮ್ನಾಗ ಏನು ಸಿಕ್ಕಿದ್ರೆ ನಿಮ್ಮ ಫೋನ್ ನಂಬರ್ ಕೊಟ್ಟು ಹೋದ್ರೆ ಫೋನ್ ಮಾಡಿ ನಂಬರ್ ತಗೊಳ್ಳಿ, ಬಂದು ಚೀಟಿಯಲ್ಲಿ ಚೀಟಿ ಬರ್ಕೊಡ್ರಿ. ಇಷ್ಟೊತ್ತಿಗೆ ಅವರವರಲ್ಲೇ ಮಾತಿನ ಕದನ ಶುರುವಾಗಿತ್ತು. ಈಗ ಬಂದ ವ್ಯಕ್ತಿ ಇಲ್ಲಿ ನಾನೇ ಬಾಸ್ ಎಂತಿದ್ದ. ಆದರೆ ರಾಜು ಆಗಲೇ ಡೀಲ್ ಮಾಡಿ ಮುಗಿಸೋಕೆ ಮುಂದಾಗಿದ್ದ. ಇನ್ನು ಇಲ್ಲಿರೋದು ವಾಸಿಯಲ್ಲ ಅಂತ ನಮ್ಮ ತಂಡ ಸೈಲೆಂಟ್ ಆಗಿ ವಾಪಸ್ಸಾಗಿತ್ತು. ಹಣ ಕಂಡ್ರೆ ಹೆಣ ಕೂಡ ಬಾಯ್ಬಿಡುತ್ತೆ ಅಂತಾರೆ. ಆದರೆ ಇಲ್ಲಿ ಹಣಕ್ಕಾಗಿ ಹೆಣವನ್ನೇ ಮಾರಾಟ ಮಾಡೋ ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ. ಆರ್ಟಿ ನಗರ ವ್ಯಾಪ್ತಿಯ ರಹಮತ್ ನಗರದಲ್ಲಿರೋ ಹಿಂದೂ ರುದ್ರಭೂಮಿ ಒಂದು ಸ್ಯಾಂಪಲ್ ಮಾತ್ರ. ಹೀಗೆ ಬೆಂಗಳೂರಿನಲ್ಲಿರೋ ಬಹುತೇಕ ಎಲ್ಲ ಸ್ಮಶಾನಗಳಲ್ಲೂ ಹಾಡ ಹಗಲೇ ಸಮಾಧಿಯೊಳಗಿನ ಹೆಣಗಳು ಮಾಯವಾಗುತ್ತಿವೆ. ಚಿಲ್ಲರೆ ಕಾಸಿಗೆ ಹಲ್ಲು ಮಾರಾಟ ನಡೀತಿದ್ರೆ 100 ರೂಪಾಯಿಗೆ ಮೂಳೆಗಳ ಮಾರಾಟ ನಡೀತಿದೆ. ಇನ್ನು 1000 ಕೊಟ್ರೆ ಬುರುಡೆ ಎತ್ತಿ ಕೊಡ್ತಾರೆ. ಸ್ಮಶಾನ ಕಾಯೋ ಮಂದಿನೇ ಇಂಥ ದಂಧೆ ನಡೆಸ್ತಿದ್ದಾರೆ. ಬೇಲಿನೇ ಎದ್ದು ಹೊಲ ಮೇಯ್ತಿದೆ. ಹಾಡ ಹಗಲೇ ನಡೆಯೋ ಈ ಕರ್ಮಕಾಂಡ ಅಧಿಕಾರಿಗಳಿಗೆ ಗೊತ್ತಿಲ್ಲದೇ ಇರುತ್ತೆ. ಅವರು ಕೂಡ ಇಂಥದ್ರಲ್ಲಿ ಶಾಮೀಲಾಗದೆ ಇರ್ತಾರ. ಮೆಡಿಕಲ್ ಕಾಲೇಜ್ ಹಾಗೂ ಮೆಡಿಕಲ್ ಸ್ಟೂಡೆಂಟ್ಸ್ ಹಾಗೂ ಲ್ಯಾಬ್ನವರು ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚರಗೊಳ್ಬೇಕು. ಇಲ್ದಿದ್ರೆ ಮುಂದೊಂದು ದಿನ ಅವರದ್ದೇ ಬಾಡಿಯನ್ನು ಸಮಾಧಿಯಿಂದ ಎತ್ತಿ ಮಾರಿಬಿಡ್ತಾರೆ. ನೋಡಿದ್ರಲ್ಲ, ಗೋರೆಗಳನ್ನು ಅಗೆದು ಮೂಳೆಗಳನ್ನು ಹೇಗೆ ಮಾರಾಟ ಮಾಡ್ತಾರೆ ಅಂತ. ನಮ್ಮ ಪೂರ್ವಜರ ಸಮಾಧಿಗಳಲ್ಲಿ ಅವರ ಅಸ್ಥಿಗಳೇ ಇಲ್ಲ ಅನ್ನೋದು ದುರಂತವೇ ಸರಿ. ಇನ್ನಾದರೂ ಇಂಥ ದುಷ್ಟ ಜನರು ಹಾಗೂ ಸ್ಮಶಾನ ಕಾಯುವವರ ಬಗ್ಗೆ ಎಚ್ಚರದಿಂದಿರಿ. ಕ್ಯಾಮರಾಮನ್ ವೆಂಕಟ್ ಜೊತೆ ಚಿಂತನ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ಲ, ಇದು ಅಪ್ಪಟ ಕಳ್ಳ ದಂಧೆ. ಇದಕ್ಕೆ ಕಾರಣ ಏನೇ ಇರಲಿ, ಈ ದಂಧೆಗಂತೂ ಕಡಿವಾಣ ಹಾಕಲೇಬೇಕು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.